ಜೈ ವಾಸವಿ. ನನ್ನ ಹೆಸರು ಶಿರೀಷಾ ಎಸ್ ಕುಮಾರ್ ಅಂತ. ನಾನು ಈ ಮಹಾಲಕ್ಷ್ಮಿ ಲೇಔಟ್ ವಾಸವಿ ದೇವಸ್ಥಾನದಲ್ಲಿ ಮಹಿಳಾ ವಿಭಾಗಕ್ಕೆ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ವಿಭಾಗದ ಹೆಸರು ನಾವು ವಾಸವಿ ಕುಟುಂಬಂ ಅಂತ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ಒಂದೇ ಕುಟುಂಬದವ್ರ ಥರ ಎಲ್ಲರೂ ಸೇರಿ ವಾಕ್ ಮಾಡಬೇಕು, ದೇವಸ್ಥಾನದಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನಡೆಸಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಟೀಮ್ ಹೆಸರು ವಾಸವಿ ಕುಟುಂಬಂ ಅಂತ ಇದ್ದಾರೆ. ನನ್ನ ಸ್ಟ್ರೆಂತೇ ಈ ವಾಸವಿ ಕುಟುಂಬಮು. ಇವತ್ತಿನ ದಿವಸ ಬಂದು ವಾಸವಿ ಜಯಂತಿ. ಇದು 40ನೇ ವಾಸವಿ ಜಯಂತಿ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ಇದರ ಪ್ರಯುಕ್ತ ನಮ್ಮ ಮಹಿಳಾ ವಿಭಾಗದಿಂದ 80 ಜನ 60 ವರ್ಷ ಮೇಲ್ಪಟ್ಟವ್ರಿಗೆ ಮಡ್ಲಕ್ಕಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಕೆ ಪೂಜೆ ಅಂತ. ನಮ್ಮ ಅಮ್ಮನವ್ರ ಹೆಸರೇ ಕನ್ಯಕಾ ಪರಮೇಶ್ವರಿ ಅಂತ. ಆತ್ಮಾರ್ಪಣೆ ಮಾಡಿಕೊಂಡಿದ್ದು ಅಮ್ಮ ಕನ್ಯಕೆಯಾಗಿ. ಇದಕ್ಕೋಸ್ಕರನೇ ಇದ್ರ ಸಲುವಾಗಿ ನಾವು 51 ಜನ ಮಕ್ಕಳಿಗೆ ಕನ್ಯಕೆ ಪೂಜೆ ಮಾಡಿದ್ದೀವಿ. ಮತ್ತು ಇವತ್ತಿನ ದಿವಸ ನಾವು ತಾವರೆ ಹೂವು ಬೀಜ ತೊಗೊಂಡು ಬಂದಿದ್ದೀವಿ. ಈ ಬೀಜಗಳು ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ನಾವು ಅವ್ರ ಕೈಯಲ್ಲಿ ವಾಸವಿ ಅಷ್ಟೋತ್ರವನ್ನು ಮಾಡಿಸ್ತೀವಿ. ಮತ್ತು ಅವ್ರಿಗೆ ಎಲ್ಲರಿಗೂ 102 ನಮ್ಮ ವಾಸವಿ ಜೊತೆ ಆತ್ಮಾರ್ಪಣೆ ಮಾಡಿದವರು 102 ಗೋತ್ರಿಕರು. ಅವ್ರಿಗೆ ಅನುಗುಣವಾಗಿ 102 ಗಾಜಿನ ಬೆಳೆ ಕೊಟ್ಟು ಅಮ್ಮನವ್ರಿಗೆ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ ಈಗ ಎಲ್ಲರ ಕೈಲಿ. ಆಚೆ ಕಡೆ ನಮ್ಮದು ತುಲಾಭಾರ ಕಾರ್ಯಕ್ರಮ ಇರುತ್ತೆ. ಮತ್ತು ಈ ಕನ್ಯಕ ಪೂಜೆಗೆ ತುಂಬ ಎಫರ್ಟ್ ಹಾಕಿದ್ದೀವಿ ನಾವು. ಪುಟ್ಟ ಮಕ್ಕಳು, ದೊಡ್ಡವರು ರೆಡಿಯಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂಥದ್ದು ಈ ಪುಟ್ಟ ಮಕ್ಕಳನ್ನ 51 ಅಂದ್ಕೊಂಡ್ವಿ, 55 ಜನ ಆದರು. ಅವ್ರಿಗೆ ನಾವು ಇದನ್ನೆಲ್ಲ 1 ತಿಂಗಳಿಂದ ಸುಮಾರು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮಗೆ ಸಪೋರ್ಟಿವ್ ಆಗಿ ಟ್ರಸ್ಟ್ ಅಂತ ಇದೆ ಟೆಂಪಲಲ್ಲಿ, ಮತ್ತು ಸಮಿತಿ ಅಂತ ಇದೆ. ಇವ್ರೂ ಒಬ್ಬರು ರೈಟ್ ಹ್ಯಾಂಡು ಒಬ್ಬರು ಲೆಫ್ಟ್ ಹ್ಯಾಂಡ್ ಥರ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಅನ್ನದಾನ ವಿಶೇಷವಾಗಿರುತ್ತೆ. 4 ದಿವಸ ಕಾರ್ಯಕ್ರಮ ಮಾಡ್ತೀವಿ ವಾಸವಿ ಜಯಂತಿಲಿ. ಇವತ್ತು ಕಡೇ ದಿವಸ. ಈ 4 ದಿವಸನೂ ತಿಂಡಿ, ಊಟ ಮತ್ತು ಡಿನ್ನರು ಎಲ್ಲ ಮಾಡಿಸಿರ್ತಾರೆ. ಅದು ಅಲ್ದಿರ ನಾರ್ಮಲ್ ಆಗಿರೋದಿಲ್ಲ, ವಿಶೇಷವಾಗೇ ಮಾಡಿಸ್ತಾರೆ ಇಲ್ಲೆಲ್ಲರೂ. ನಮ್ಮ ವಾಸವಿಗೆ ಕುಲದವ್ರಿಗೇ ವಾಸವಿ ಜಯಂತಿ ಅನ್ನೋದು ವಿಶೇಷವಾದ ದಿವಸ. ನಮಗೆ ವರ್ಷಕ್ಕೆ ದೊಡ್ಡ ಹಬ್ಬ ಅಂತಂದರೆ ವಾಸವಿ ಜಯಂತಿ. ಸುಮಾರು 2000 ಜನ ಇವತ್ತಿನ ದಿವಸ ಊಟ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲೂ ಸಹ 2000 ಮೇಲೆ ಜನ ಬರ್ತಾರೆ. ಪ್ಲಸ್ ನಮ್ಮ ವಾಸವಿ ಟೆಂಪಲ್ಗೆ ಯೂನಿಫಾರ್ಮ್ ಅಂತ ಮಾಡಿದ್ದೀವಿ. ನಾವೆಲ್ಲ ಒಂದೇ ಥರ ಸ್ಯಾರೀಸ್ ಉಟ್ಕೊಂಡು ಹೆಣ್ಮಕ್ಳೆಲ್ಲ ನಮ್ಮ ದೇವಸ್ಥಾನದಿಂದ ಸಂಜೆ ಅಲ್ಲಿಗೆ ಪ್ರೊಸೆಷನ್ ಹೋಗ್ತೀವಿ. ಪ್ರೊಸೆಷನ್ ಹೋಗಿಬಿಟ್ಟು ಅಲ್ಲಿ ನಾವು ತೆಪ್ಪೋತ್ಸವನ ಅಮ್ಮನವ್ರಿಗೆ ಮಾಡ್ತೀವಿ. ಇದು ಇಷ್ಟೊಂದು ಕಾರ್ಯಕ್ರಮ ಮಾಡೋದು ಉದ್ದೇಶ ಮೇಯ್ನ್ ಏನಂತಂದರೆ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ, ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ, ನಮ್ಮ ಅಮ್ಮನವ್ರನ್ನ ಹೇಗೆ ರೆಡಿ ಮಾಡಿದ್ದೀವೋ ಅದೇ ರೀತಿ ನಮ್ಮ ಹೆಣ್ಮಕ್ಳೆಲ್ಲ ಇವತ್ತಿನ ದಿವಸ ರೆಡಿ ಆಗಿರ್ತೀವಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರನೇ ಎಲ್ಲ ನಾವು ಮಾಡ್ತಾಯಿದ್ದೀವಿ. ಆ ಮಕ್ಕಳಿಗೂ ಸಹ ನಮ್ಮ ಹಿಂದುತ್ವ ಬರಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಆ ಮಕ್ಕಳಿಗೂ ಸಹ ವಾಸವಿ ಥರ ಅಲಂಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತೀವಿ. ನಾವು ಹೇಳ್ದಂಗೆ ಅವರು ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲದಕ್ಕೂ ನನಗೆ ಸಿದ್ದಿ 7 ಚಾನಲ್ ಅವರು ಕವರ್ ಮಾಡಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಹಿಮ್. ಜೈ ವಾಸವಿ. ಜೈ ವಾಸವಿ. ಜೈ ವಾಸವಿ. ಜೈ ವಾಸವಿ. ಶಿರೀಷ್ ಅವರು ಕೊರೋನಾ ಟೈಮ್ನಲ್ಲಿ ಯಾರು ನಮ್ಮ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಆದರೆ ಅವರು ಬರೆದಿರೋದು ಹಾಡುಗಳು ನಮ್ಗೆ ಹಾಕ್ತಾಯಿದ್ರು. 1 ಅವರ್ 2 ಅವರು ಅವರ ಹಾಡಿರೋದು ಒಂದು ಬುಕ್ ಫುಲ್ಲು ನಮ್ಮ ಮೈಂಡ್ನಲ್ಲೇ ಇದೆ. ಅವರು ಎಷ್ಟು ಅವರು ನಾಲ್ಗೆ ಮೇಲೆ ಸರಸ್ವತಿ ಕುಣಿದಾಡ್ತಾ ಇದ್ದಾಳು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಮಹಾಕವಿ ಅವರೆಲ್ಲ ಬರೆದಿರಂಗೆ ಇವರು ಬರಿತಾ ಇದ್ದರು, ಇನ್ನೂ ಬರಿತಾನೇ ಇದ್ದರು. ನಮಗೆ ಅದು ಕಲಿಬೇಕು ಅಂದರೆ ತುಂಬ ಇಷ್ಟ ಆಗ್ತಾ ಇದೆ. ನಿಜವಾಗ್ಲೂ ಅಪಾರ ಸರಸ್ವತಿನ ನಾವು ದೇವರನ್ನು ನೋಡಿಲ್ಲ ಯಾವಾಗಲೂ. ಅಪಾರ ಸರಸ್ವತಿ, ಲಕ್ಷ್ಮಿ ಎಲ್ಲರೂ ಇವರೇ.